ಹಾಯ್ ವಂಶಿ, ನನ್ನ ಹೆಸರು ಸಾವಿತ್ರಿ, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇರೋದು. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಫಾರ್ ಯುವರ್ ಪ್ಲೇಸ್ಮೆಂಟ್. ಸೊ ವಂಶಿ, ನಿಮ್ ಬಗ್ಗೆ ಹೇಳ್ತೀರಾ? ಅಂದ್ರೆ ನಿಮ್ ಕಾಲೇಜ್, ನಿಮ್ಮ ಊರ್ ನೇಮ್. ಮೇಡಮ್, ನನ್ನ ಹೆಸರು ವಂಶಿ ಅಂತ ಮೇಡಮ್. ನಾನು ರಾಯಚೂರಿಂದ ಬಂದಿದ್ದೇನೆ ಮೇಡಮ್. ನಾನು ನನ್ನ BE ಕಂಪ್ಲೀಟ್ ರಾಯಚೂರಲ್ಲೇ ಮಾಡಿದ್ದೀನಿ ಮೇಡಮ್. ನಂದು ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ, ಮತ್ತೆ ನನ್ನ ಸ್ಕೂಲಿಂಗ್ ಮತ್ತು ಎಲ್ಲ ರಾಯಚೂರಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ ಮೇಡಮ್. ಓಕೆ ವಂಶಿ, CMTI ಬಗ್ಗೆ ಹೇಗ್ ಗೊತ್ತಾಯ್ತು ನಿಮ್ಗೆ? CMT ಬಗ್ಗೆ ಆನ್ಲೈನ್ ನಲ್ಲಿ ಸರ್ಚ್ ಮಾಡಿದೆ ಮೇಡಮ್. ಆಫ್ಟರ್ ಅಂದ್ರೆ BE ಕಂಪ್ಲೀಟ್ ಆದ್ಮೇಲೆ ಯಾವ್ದಾರ ಒಂದು ಕೋರ್ಸ್ ಅಥವಾ ನಮ್ಗೆ ಮುಂದಿನ ಭವಿಷ್ಯತ್ತಿಗೆ ಏನಾದ್ರು ಸ್ವಲ್ಪ ನಾಲೆಜ್ ಬೇಕಾದ್ರೆ ನಾವು ಅದು ಪ್ಲಾಟ್ಫಾರ್ಮ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದೇವೆ. ಅದಕ್ಕೆ CMT ಪ್ಲಾಟ್ಫಾರ್ಮ್ ಒಂದು ಕೋಚಿಂಗ್ ಸೆಂಟರ್ ಸಿಕ್ತು ಮೇಡಮ್. ಅದೇ ಮತ್ತೆ ನಮ್ಮ HOD ಕಾಲೇಜು HOD ಅವರು ಕೂಡ ರೆಫರ್ ಮಾಡಿದ್ರು ಮೇಡಮ್. CMT ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಚಲೋ ಕೊಡ್ತಾ ಇದ್ದಾರೆ, ಪ್ಲೇಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮೇಡಮ್. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು CMT ಬಂದು ಸೇರಿದ್ವಿ ಮೇಡಮ್. ಓಕೆ ವಂಶಿ, CMTI ಅಲ್ಲಿ ನೀವು ಯಾವ ಕೋರ್ಸ್ ನ ತಗೊಂಡಿರೋದು? ಮೇಡಮ್, ನಮ್ CMT ಅಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂಡ್ BIM ತಗೊಂಡಿದ್ದೆ ಮೇಡಮ್. ಓಕೆ, ಏನೇನೆಲ್ಲ ಕಲ್ತ್ರಿ ಅದ್ರಲ್ಲಿ? ಕನ್ಸ್ಟ್ರಕ್ಷನ್ ಅಲ್ಲಿ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್, ಸೀಕ್ವೆನ್ಸ್ ಆಫ್ ಕನ್ಸ್ಟ್ರಕ್ಷನ್, ಬಾರ್ಗನಿಂಗ್ ಶೆಡ್ಯೂಲ್ಸ್, ಕ್ವಾಂಟಿಟಿ ಕ್ಯಾಲ್ಕುಲೇಷನ್ಸ್, ಸೇಫ್ಟಿ ಮ್ಯಾನೇಜ್ಮೆಂಟ್ ಆಫ್ ಕನ್ಸ್ಟ್ರಕ್ಷನ್ ಅಂಡ್ ಅದೇ ರೀತಿಯಾಗಿ ಕನ್ಸ್ಟ್ರಕ್ಷನ್ ಪ್ರೊಸೀಜರ್ ಎಲ್ಲ ಒಂಥರ ಬೇಸಿಕ್ ನಾಲೆಜ್ ಅನ್ನು ತಿಳಿದುಕೊಟ್ಟಾರೆ ಮೇಡಮ್. ಓಕೆ, ಯಾವ ಸಾಫ್ಟ್ವೇರ್ ಕಲ್ತ್ರಿ? CAD ಮತ್ತೆ BIM ಮತ್ತೆ ಸ್ಕೆಚಪ್ ಸಾಫ್ಟ್ವೇರ್ ಕಲ್ತೀನಿ ಮೇಡಮ್. ಓಕೆ ವಂಶಿ, ಅಂದ್ರೆ ಲೈಕ್ ನೀವು ಸೈಟ್ ವಿಸಿಟ್, ಶೋರೂಮ್ ವಿಸಿಟ್ ಎಲ್ಲ ಮಾಡಿದಿರಲ್ವಾ CMTI? ಮಾಡಿ ಮೇಡಮ್. ಸೊ ಯಾವ ಸೈಟ್ ವಿಸಿಟ್, ಶೋರೂಮ್ ವಿಸಿಟ್ ಮಾಡಿರೋದು? ಸ್ಟಾರ್ಟಿಂಗ್ ಬಂದು ನಾವು ಬಂದಾಗ ಸೈಟ್ ವಿಸಿಟ್ ಗೆ ಅಂದ್ರೆ ಕಮಾಂಡ್ ಸೆಂಟರ್ ಅಂತ ಪೊಲೀಸ್ ಕಮಾಂಡ್ ಸೆಂಟರ್ ಇದೆ ಮೇಡಮ್. ಅದನ್ನ ಸೈಟ್ ವಿಸಿಟ್ ಮಾಡಿದ್ದೇನೆ ಮೇಡಮ್. ತದನಂತರ ವಿಕ್ಟೋರಿಯಾ ಹಾಸ್ಪಿಟಲ್ ಸೈಟ್ ವಿಸಿಟ್ ಮಾಡಿದೆ ಮೇಡಮ್. ಅದ ನಂತರ ವಾಟರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅದು ತಂತ್ರಜ್ಞಾನದ್ದು ವಾಟರ್ ರಿಸೋರ್ಸ್ ಅದು ಸೈಟ್ ವಿಸಿಟ್ ಮಾಡಿದ್ವಿ ಮೇಡಮ್. ಅದ ನಂತರ ನಾವು ವಿಕಾಸ್ ಅವರ ಸೈಟ್ ಅಂದ್ರೆ ಗ್ರೀನ್ ಹೌಸ್ ಬಿಲ್ಡಿಂಗ್ ಅಂತ ಸೈಟ್ ವಿಸಿಟ್ ಮಾಡಿದ್ವಿ ಮೇಡಮ್. ಓಕೆ ವಂಶಿ, ಸೈಟ್ ವಿಸಿಟ್, ಶೋರೂಮ್ ವಿಸಿಟ್ ಅಲ್ಲಿ ಏನೇನೆಲ್ಲ ಕಲಿತ್ರಿ? ಏನಾದ್ರು ತಿಳ್ಕೊಂಡ್ರ ಅದ್ರ ಬಗ್ಗೆ? ಸೈಟ್ ಅಲ್ಲಿ ಅಂದ್ರೆ ಅಬ್ಸರ್ವೇಷನ್ ಅಂದ್ರೆ ಯಾವ ತರ ಫೀಲ್ಡ್ ಅಲ್ಲಿ ಇರುತ್ತೆ, ಯಾವ ತರ ಅಬ್ಸರ್ವೇಷನ್ ಮಾಡ್ಬೇಕು ನಾವು ಸೈಟ್ ಅಲ್ಲಿ, ಯಾವ ತರ ಕಮಾಂಡ್ ಅಥವಾ ಕಮ್ಯುನಿಕೇಶನ್ ಲೇಬರ್ ಮತ್ತೆ ಕ್ಲೈಂಟ್ ಅಥವಾ ಇಂಜಿನಿಯರಿಂಗ್ ಅವರ ಕಮ್ಯುನಿಕೇಶನ್ ನಾವು ಫಸ್ಟ್ ಸಂಭಾಷಣೆಯನ್ನು ಬೆಳೆಸ್ಕೋಬೇಕು ನಾವು. ಅದರಿಂದ ನಾವು ಫಸ್ಟ್ ಕಮ್ಯುನಿಕೇಶನ್ ಇದ್ರೆ ನಾವು ಏನಾದ್ರೂ ಕೆಲಸವನ್ನು ಹೇಳಕ್ಕಾಗ್ಲಿ, ಮುಂದಕ್ಕೆ ಪ್ರೋಸೆಸ್ ಮಾಡಕ್ಕಾಗ್ಲಿ ಆಗುತ್ತೆ ಮೇಡಮ್. ಅದರಿಂದ ನಾವು ಮತ್ತೆ ಸೈಟ್ ಅಲ್ಲಿ ಯಾವ ತರ ಅಬ್ಸರ್ವೇಷನ್ ಮಾಡಬೇಕು, ಕೀ ಅಬ್ಸರ್ವೇಷನ್ಸ್, ಕನ್ಸ್ಟ್ರಕ್ಷನ್ ಎಲ್ಲ ಬೇಸಿಕ್ ನಾಲೆಜ್ ಅನ್ನು ತಿಳ್ಕೊಂಡು ಮೇಡಮ್. ಓಕೆ ವಂಶಿ, ನೀವು CMT ಆಪ್ ನ ಯೂಸ್ ಮಾಡ್ತಿದ್ದೀರಾ? ಎಸ್ ಮೇಡಮ್. ಸೊ ಇದು ಹೇಗ್ ಯೂಸ್ಫುಲ್ ಆಯ್ತು ಅಂದ್ರೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದ್ರಲ್ಲಿ? ಮೇಡಮ್, ಇಂಟರ್ವ್ಯೂಗೆ ಬೇಸಿಕ್ ನಾಲೆಜ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಯಾವ ತರ ಬೇಸಿಕ್ ನಾಲೆಜ್ ಅಥವಾ ಯಾವ ತರ ನಾವು ಪ್ರಿಪೇರ್ ಆಗ್ಬೇಕು, ಅದರಲ್ಲಿ ಪಾಯಿಂಟ್ ವೈಸ್ ಇತ್ತು ಮೇಡಮ್. ಅದನ್ನ ನಾವು ಪ್ರಿಪೇರ್ ಆಗಿದ್ವಿ ಮೇಡಮ್. ಅದೇ ರೀತಿಯಾಗಿ ಕೆಲವೊಂದು ಬೇಸಿಕ್ ನಾಲೆಜ್ ಅಥವಾ ಫೀಲ್ಡ್ ಅಲ್ಲಿ ಕೂಡ ವರ್ಕ್ ಆಗುವಂತ ಇನ್ಫಾರ್ಮೇಶನ್ ಅದರಲ್ಲಿ CMT ಆಪ್ ಅಲ್ಲಿ ಇತ್ತು ಮೇಡಮ್. ಓಕೆ ವಂಶಿ, ಇನ್ CMTI ಎಲ್ಲಿರೋ ಕೋಆರ್ಡಿನೇಟರ್ ಆಗ್ಲಿ ಅಥವಾ ಟ್ರೈನರ್ ಸಪೋರ್ಟ್ಸ್ ಆಗ್ಲಿ ಹೇಗಿತ್ತು ನಿಮ್ಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು? ನಮ್ಗೆ ಬಂದು ಜಾಸ್ತಿ ನಾವು ಕೊಟ್ಟು ಅಂದ್ರೆ ನಟರಾಜನ್ ಸರ್ ಅವ್ರದ್ದು ನಮ್ಗೆ ಬಹಳ ಹೆಲ್ಪ್ ಆಗಿದೆ ಮೇಡಮ್. ಬಾರ್ಬನಿಂಗ್ ಶೆಡ್ಯೂಲ್ ಆಗ್ಲಿ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಆಗ್ಲಿ, ಅದೇ ರೀತಿಯಾಗಿ AutoCAD ಮತ್ತೆ BIM ರಿವಿಟ್ ವೆಂಕಟೇಶ್ ಸರ್ ಅವರು ಚಲೋ ಹೇಳ್ಕೊಟ್ಟಾರೆ ಮೇಡಮ್. ಅದೇ ರೀತಿಯಾಗಿ ಫಸ್ಟ್ ಆಫ್ ಆಲ್ ನಮ್ ಸಾರ್ ಅಂದ್ರೆ ಅಶೋಕ್ ಸರ್ ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು ಮೇಡಮ್. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಿ, ಪಂಚುವಾಲಿಟಿ ಆಗ್ಲಿ, ಯಾವ ತರ ವರ್ಕ್ ಎಲ್ಲ ಆಗ್ಲಿ, ಫೀಲ್ಡ್ ಅಲ್ಲಿ ಆಗ್ಲಿ ನಾವು ಟೈಮ್ ಎಷ್ಟು ಬೆಲೆ ಕೊಡ್ಬೇಕು ಅಂತ ತಿಳಿಸ್ಕೊಟ್ಟಾರೆ ಮೇಡಮ್. ಓಕೆ ವಂಶಿ, ಸೊ CMTI ಅಲ್ಲಿ ಟ್ರೈನರ್ ಸಪೋರ್ಟ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಸೊ ಲಾಸ್ಟ್ ವಿಚ್ ರೋಲ್ ಅಂದ್ರೆ ಯಾವ ರೋಲ್ ನೀವು ಸೆಲೆಕ್ಟ್ ಆಗಿರೋದು ಇವಾಗ? ಮೇಡಮ್, ನಾವು ನಮ್ ರೋಲ್ ಮೇಡಮ್ ಬಂದು ಟ್ರೈನಿ ಇಂಜಿನಿಯರ್ ಮೇಡಮ್, ಗ್ರಾಜುಯೇಟ್ ಟ್ರೈನಿ ಇಂಜಿನಿಯರ್ ಇನ್ ಸತ್ವ ಗ್ರೂಪ್ಸ್. ಫೈನಲಿ ನೀವು ನಿಮ್ ಫ್ರೆಂಡ್ಸ್ ಅಥವಾ ಜೂನಿಯರ್ಸ್ ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ CMTI ಬಗ್ಗೆ? ಅಂದ್ರೆ ಬೇಸಿಕ್ ಅಂದ್ರೆ ಆಫ್ಟರ್ ಕಂಪ್ಲೀಟ್ ಆದ್ಮೇಲೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ
ಯಾವ್ದು ಚೂಸ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರಂಗಿಲ್ಲ. ಅದಕ್ಕೆ ನಾವು CMT ರಿಫರ್ ಮಾಡಿದ್ವಿ. ಯಾಕಂದ್ರೆ ಬೇಸಿಕ್ ನಾಲೆಜ್ ತಿಳಿಸ್ಕೊಡ್ತಾರ. ಅದೇ ರೀತಿಯಾಗಿ ಟ್ರೈನರ್ಸ್ ಕೂಡ ಒಳ್ಳೆ ಕಮ್ಯುನಿಕೇಶನ್ ಚಲೋ ಐತಿ. ಯಾವ ತರ ಮುಂದೆ ಫ್ಯೂಚರ್ ಅಲ್ಲಿ ಯಾವ್ದು ನಾವು ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ ಚಲೋ ಹೇಳ್ಕೊಡ್ತಾರೆ ಮೇಡಮ್. ಅದಕ್ಕೆ ನಾವು CMT ಅಲ್ಲಿ ಬೇಸಿಕ್ ನಾಲೆಜ್ ತಿಳಿಸ್ಕೊಡ್ತಾರೆ ಅಂತ ನಾವು ಎಲ್ಲ ಹುಡುಗರಿಗೆ, ನಮ್ಮ ಫ್ರೆಂಡ್ಸ್ ಆಗ್ಲಿ ನಮ್ಮ ಜೂನಿಯರ್ಸ್ ಆಗಲಿ ರೆಫರ್ ಮಾಡ್ತೀವಿ ಮೇಡಮ್. Okay, finally, thank you for your feedback, Vamshi. Once again, congratulations for your placement. Have a bright future. Thank you. Thank you, ma'am.